ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ. ನಮಸ್ಕಾರ, ಗೌರಿ ಶಕ್ಕಿ ಸ್ಟುಡಿಯೋ ಸಂಚಾರಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಅಶ್ವಿನಿ. ಐ ಆಮ್ ಎ ಟ್ರಾವೆಲ್ ಎಂಥೂಸಿಯಾಸ್ಟ್, ವೈಲ್ಡ್ ಲೈಫ್ ಲವರ್. ನಮ್ಮ ಟ್ರಾವೆಲ್ ವ್ಲಾಗರ್ ಕೂಡ. ನಮ್ಮ ಚಾನಲ್ ಇದೆ ಐ ಆಮ್ ನಾಟ್ ಫ್ರೀ ಅಂತ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇವತ್ತು ನಾನು ಮಾತಾಡ್ತಿರೋ ಟಾಪಿಕ್ಕು, ನಾವು ಟ್ರಾವೆಲ್ ಮಾಡೋಕ್ಕೆ ಎಲ್ರಿಗೂ ಇಷ್ಟಪಡ್ತೀವಿ, ಬಟ್ ಹೇಗೆ ನಾವು ಟ್ರಾವೆಲ್ ಮಾಡಬೇಕು, ಆ್ಯಸ್ ಎ ರೆಸ್ಪಾನ್ಸಿಬಲ್ ಆಗಿ ನಾವು ಹೇಗೆ ಟ್ರಾವೆಲ್ ಮಾಡಬೇಕು, ಯಾವುದೇ ಥರ ಪರಿಸರಕ್ಕೆ ತೊಂದರೆ ಆಗ್ದಂಗೆ ಏನೇನು ಪಾಯಿಂಟ್ನ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ನಾವು ಟ್ರಾವೆಲ್ ಮಾಡೋಕ್ಕಿಂತ ಮುಂಚೆ ಡೀಸೆಲ್ ಇದೆಯಾ, ಪೆಟ್ರೋಲ್ ಇದೆಯಾ ಕಾರಲ್ಲಿ, ಏರ್ ಇದೆಯಾ ಅಂತ ಚೆಕ್ ಮಾಡ್ತೀವಿ, ಮತ್ತು ಇನ್ಶೂರೆನ್ಸ್ ಇದೆಯಾ ಅಂತ. ಸೊ ಇದೆಲ್ಲ ಬೇಸಿಕ್ ಐಟಮ್ಸ್ ಎಲ್ಲೂ ಇಟ್ಕೊಂಡಿರ್ತೀವಿ. ಬಟ್ ಅದನ್ನು ಹೊರತಾಗಿ ಏನೇನ ನಾವು ಪಾಯಿಂಟ್ ಕನ್ಸಿಡರ್ ಮಾಡಬೇಕು ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡೋಕ್ಕಿಂತ ಮುಂಚೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ. ಫಸ್ಟು ನಾವು ಯಾವುದೇ ಪ್ಲೇಸ್ನ ಕನ್ಸಿಡರ್ ಮಾಡಬೇಕಾದ್ರೆ ಅಲ್ಲಿದ ನಾವು ಯಾವ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ನಾವು ವೆದರ್ ಫೋರ್ಕಾಸ್ಟ್ ಹೇಗಿದೆ ಅನ್ನೋದನ್ನ ನೋಡ್ಕೊಳ್ಬೇಕಾಗತ್ತೆ. ರೈನಿ ಸೀಸನ್ ಇದೆಯಾ, ಸಮ್ಮರ ಅಂತ ನೋಡಿಕೊಂಡು ನಮ್ಮ ಕ್ಲೋತ್ಸ್ ಕೂಡ ನಾವು ಆರ್ಗನೈಸ್ ಮಾಡ್ಕೊಳ್ಬೇಕಾಗತ್ತೆ, ಡಿಪೆಂಡ್ ಅಪಾನ್ ದ ವೆದರ್. ಆ್ಯಂಡ್ ಅಷ್ಟೇ ಅಲ್ದಲೇ ಅಲ್ಲಿ ನಾವು ಸ್ಟೇ ಇರ್ಬೋದು, ಅಲ್ಲಿ ಹತ್ತಿರದಲ್ಲೇ ಯಾವ ಥರ ಇದೆ ಸ್ಟೇಸ್ ಎಲ್ಲ ನೋಡ್ಕೊಳ್ಬೇಕಾಗತ್ತೆ, ಹೋಟೆಲ್ಸ್ ಯಾವುದಿದೆಯಾ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾವು ವೆದರ್ ಫೋರ್ಕಾಸ್ಟ್ನ ನೋಡಬೇಕಾದ್ರೆ ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ತುಂಬಾ ವೆಬ್ಸೈಟ್ ಸಿಗುತ್ತೆ. ಅಕ್ಯುವೆದರ್ ಅಂತ ಒಂದಿದೆ, ನಾವು ಅದನ್ನು ಯೂಶ್ವಲಿ ಚೆಕ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ನಮ್ಮ ಕಾರ್ಗೆ ಏನಾದ್ರು, ಈಗ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಖುಷಿಯಾಗಿ ಹೋಗಿ ಖುಷಿಯಾಗಿ ಬರಬೇಕಂತಲೇ ನಾವೆಲ್ಲರೂ ಪ್ಲ್ಯಾನ್ ಮಾಡೋದು. ಬಟ್ ಸಮ್ಟೈಮ್ಸ್ ಏನಾದ್ರು ಸಿಚುಯೇಷನ್ಸಲ್ಲಿ ನಮ್ಮ ಕಾರ್ ಬ್ರೇಕ್ ಡೌನ್ ಆಯಿತು ಅಂತಂದರೆ ನಾವೇನು ಮಾಡಬೇಕು, ಅಲ್ಲಿ ಹತ್ತಿರದಲ್ಲೇ ಇರುವಂಥ ನಮ್ಮ ಯಾವುದು ಕಾರ್ ಇರುತ್ತೆ ಅದ್ರದ್ದು ಕಂಪ್ನಿದು ಸರ್ವಿಸ್ ಸ್ಟೇಷನ್ ಹತ್ತಿರ ಎಲ್ಲಿದೆ, ಸೊ ಅದನ್ನೆಲ್ಲ, ಮತ್ತು ಅವ್ರ ಫೋನ್ ನಂಬರ್ಸು, ಏನಾದ್ರು ಸಮಸ್ಯೆ ಆಯಿತು ಅಂದರೆ ಅದನ್ನು ಟೋ ಮಾಡೋದಕ್ಕೆ ಅವ್ರ ನಂಬರ್ಸು, ಇದೆಲ್ಲ ನಾವು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ನಮ್ಮ ಕಾರಲ್ಲಿ ನಾವು ಏನೇನು ಥಿಂಗ್ಸ್ನ ಕ್ಯಾರಿ ಮಾಡಬೇಕಾಗತ್ತೆ, ಒಂದು ವಾಟರ್ ಬಾಟಲು. ಸೊ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ನಮಗೆ ಕುಡಿಯೋಕ್ಕೆ ನೀರು ಬೇಕೇ ಬೇಕಾಗತ್ತೆ. ಸೊ ಯಾವುದೇ ಒಂದು ರೀಸನ್ಗೆ ಇರ್ಬೋದು. ಸೊ ಅವಾಗ ನಾವು ಹೋಗಿ ಅಂಗಡಿಯಲ್ಲಿ ತೊಗೊಳ್ತೀವಿ, 10 ರೂಪಾಯಿಗೆ 20 ರೂಪಾಯಿಗೆ ಸಿಗುತ್ತೆ, ತೊಗೊಳ್ಳೋಣ ಬಿಡು ಅಂತ ಹೋಗ್ತೀವಿ. ಬಟ್ ಅದರಿಂದ ನಮ್ಮ ಪರಿಸರಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ವಾಟರ್ ಬಾಟಲ್ ತೊಗೊಳ್ತೀವಿ, ಕುಡಿತೀವಿ, ಎಸಿತೀವಿ. ಸೊ ಅದರಿಂದ ವೇಸ್ಟೇಜ್ ತುಂಬ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವೇನು ಫಾಲೋ ಮಾಡ್ತೀವಿ ಅಂದರೆ, ಒಂದು 10 ಲೀಟರ್ಸ್ದು ಒಂದು ಕ್ಯಾನ್ನ ಇಟ್ಕೊಳ್ತೀವಿ. ಅದು ನಾವು 1-2 ಬಾಟ್ಲ್ ಇಟ್ಕೊಂಡಿರ್ತೀವಿ. ಸೊ ಅದನ್ನೇ ರಿಫಿಲ್ ಮಾಡ್ಕೊಳ್ತೀವಿ. ಅದರಿಂದ ಸ್ವಲ್ಪ ನಾವು ವೇಸ್ಟೇಜ್ನ ಕಮ್ಮಿ ಮಾಡ್ಬೋದು. ಇನ್ನು ನಾವೇನಾದ್ರು ಹೋಗಬೇಕು, ಲಾಂಗ್ ಜರ್ನಿ ಮಾಡ್ತಿರ್ಬೇಕಾದ್ರೆ ಫುಡ್ ಪ್ರಾಬ್ಲಮ್ ಆಗುತ್ತೆ. ಕೆಲವೊಂದು ಕಡೆ ಒಳ್ಳೆ ಹೋಟೆಲ್ ಸಿಗ್ಬೋದು, ಕೆಲವೊಂದು ಕಡೆ ಸಿಗ್ದಲೇ ಇರಬಹುದು. ಆವಾಗ ನಾವು ಮನೆಯಿಂದನೇ ಫುಡ್ನ ಪ್ರಿಪೇರ್ ಮಾಡ್ಕೊಂಡು ಹೋಗ್ತೀವಿ, ಇಲ್ಲ ಸ್ನ್ಯಾಕ್ಸ್ನ ತೊಗೊಂಡು ಹೋಗ್ತೀವಿ, ಫ್ರೂಟ್ಸ್ ತೊಗೊಂಡು ಹೋಗ್ತೀವಿ. ಇನ್ನು ನಮ್ಮ ಜೊತೆ ಚಿಕ್ಕ ಮಕ್ಕಳೇನಾದ್ರು ಇತ್ತು, ಅವ್ರನ್ನ ಕರ್ಕೊಂಡು ಹೋಗ್ತಿದ್ದೀವಿ ಅಂದರೆ ನಾವು ಇನ್ನೂ ಸ್ವಲ್ಪ ಪ್ರಿಕಾಷನ್ಸ್ ತೊಗೊಳ್ಬೇಕಾಗತ್ತೆ. ಯಾಕೆಂದರೆ ಫುಡ್ ಸಿಗಲಿಲ್ಲ ಅಂದರೆ ಪಾಪ ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ. ನಾವು ಹೇಗೋ ದೊಡ್ಡವರು ಮ್ಯಾನೇಜ್ ಮಾಡ್ಕೊಂಡು ಬಿಡ್ತೀವಿ ಒಂದು ಹೊತ್ತಿಗೆ, ಬಟ್ ಮಕ್ಳಿಗೆ ತುಂಬ ಕಷ್ಟ ಆಗುತ್ತೆ. ಸೊ ನಾವು ಮುಂಚೆನೇ ಮಕ್ಳಿಗೆ ಏನೇನು ಬೇಕೋ ಎಲ್ಲ ಪ್ರಿಕಾಷನ್ಸ್ ಆಗಿ ಪ್ಯಾಕ್ ಮಾಡ್ಕೊಂಡಿದ್ರೆ ಒಳ್ಳೆಯದು. ಇನ್ನು ನಾವೇನು ಮಾಡ್ತೀವಿ, ತುಂಬ ದೂರ ಟ್ರಾವೆಲ್ ಮಾಡಬೇಕಾದ್ರೆ ತುಂಬಾ ಸ್ಟ್ರೈನ್ ಆಗುತ್ತೆ ಡ್ರೈವ್ ಮಾಡ್ತಿರೋರಿಗೆ. ಅವಾಗ ಏನು ಮಾಡ್ತೀವಿ, ಎಲ್ಲರೂ ಒಂದು ಸೈಡಲ್ಲಿ ಮರದ ತೆಳಗಡೆ ನಾವು ಡೆಕೆತ್ಲಾನಿನ ಚೇರೆಲ್ಲ ಇಟ್ಕೊಂಡಿರ್ತೀವಿ, ಟೇಬಲ್ ಇಟ್ಕೊಂಡಿರ್ತೀವಿ, ಆ್ಯಂಡ್ ಒಂದು ಫ್ಲಾಸ್ಕ್ ಕೂಡ ತೊಗೊಂಡೋಗಿ ಅದ್ರಲ್ಲಿ ಕಾಫಿ ಕೂಡ ಹಾಕ್ಕೊಂಡಿರ್ತೀವಿ. ಸೊ ಒಂದು 15 ಮಿನಿಟ್ಸ್, ಒಂದು ಹಾಫ್ ಆನ್ ಅವರ್ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡ್ಬಿಟ್ಟು ಅಲ್ಲಿ ನಿಲ್ಲಿಸ್ಬಿಟ್ಟು ಮುಂದೆ ಟ್ರಾವೆಲ್ ಮಾಡ್ತಾ ಹೋಗ್ತೀವಿ. ಸೊ ಈ ಥರ ನೀವು ಕೂಡ ಮಾಡಿದ್ರೆ ಒಂದು ರೆಸ್ಟ್ ಸಿಗುತ್ತೆ. ನಾವು ಕಾರಲ್ಲೇ ಕೂತ್ಕೋತೀವಿ ಎ ಸಿ ಹಾಕ್ಕೊಂಡು ರೆಸ್ಟ್ ತೊಗೊಳ್ಳೋಣ ಅಂತ, ಬಟ್ ಈ ಥರ ಮಾಡಿದ್ರೆ ನಿಮ್ಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗ್ಬೋದು, ಫ್ರೆಶ್ ಗಾಳಿ ಸಿಗ್ಬೋದು, ಮಕ್ಳಿಗೆ ಕೂಡ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಮಕ್ಳ ಜೊತೆಲಿ ಹೋಗ್ತಿರ್ಬೇಕಾದ್ರೆ. ನೀವು ಜರ್ನಿ ಮಾಡ್ಬೇಕಾದ್ರೆ ಇನ್ನೊಂದು ಮೇಯ್ನ್ ಪಾಯಿಂಟ್ ಅಂದರೆ ಮೆಡಿಸಿನ್ಸು. ನೀವು ದೊಡ್ಡವ್ರ ಜೊತೆ, ಏಜ್ ಆಗಿರೋರ ಜೊತೆ ಇರ್ಬೋದು, ಮಕ್ಳ ಜೊತೆ ಇರ್ಬೋದು, ಯಾರ ಜೊತೆನಾದ್ರು ಹೋಗ್ತಿದ್ರು ಕೂಡ ನಮ್ಮ ಹೆಲ್ತ್ ಹೇಗಿರುತ್ತೆ ನಮಗೆ ಗೊತ್ತಿರಲ್ಲ. ನಾವು ಚೆನ್ನಾಗೇ ಇರ್ತೀವಿ, ಬಟ್ ಟ್ರಾವೆಲ್ ಮಾಡ್ಬೇಕಾದ್ರೆ ಸ್ಟಮಕ್ ಅಪ್ಸೆಟ್ ಆಗ್ಬೋದು, ಇಲ್ಲ ಹೆಡೇಕ್ ಬರಬಹುದು, ಏನಾದ್ರು ಒಂದು ಆಗ್ಬೋದು. ಅಂಥ ಟೈಮಲ್ಲಿ ನಮಗೆ ಏನೇನು ಬೇಕು, ಕಾಫ್, ಕೋಲ್ಡ್, ಈ ಥರದ್ದಕ್ಕೆಲ್ಲದಕ್ಕೂ ಮುಂಚೆನೇ ಡಾಕ್ಟರ್ ಹತ್ರ ಒಂದು ಪ್ರಿಸ್ಕ್ರಿಪ್ಷನ್ಸ್ ಬರೆಸ್ಕೊಂಡು ಮೆಡಿಸಿನ್ಸ್ ಇಟ್ಕೊಂಡಿದ್ರೇ ಒಳ್ಳೆಯದು. ಇಲ್ಲ ನಾವು ಹೋಗ್ತಿರ್ಬೇಕಾದ್ರೆ ಕಾಲು ಉಳ್ಕೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆಲ್ಲ ಸ್ಪ್ರೇಗಳಿರುತ್ತೆ, ಆ ಥರದ್ದು ಇಟ್ಕೊಂಡ್ರೆ ಒಳ್ಳೆಯದು. ಮತ್ತು ಫಸ್ಟ್ ಏಡ್ ಕಿಟ್ ಇಟ್ಕೋಬೇಕಾಗತ್ತೆ, ಒಂದು ಬ್ಯಾಂಡೇಜ್ ಇರ್ಬೋದು. ಸೊ ಈ ಥರದ್ದು ನಿಮ್ಮ ಕಾರಲ್ಲಿ ಯಾವಾಗಲೂ ಇದ್ರೇ ತುಂಬಾ ಅನುಕೂಲ ಆಗುತ್ತೆ.
ಇನ್ನು ನಿಮ್ಮ ಕಾರಲ್ಲಿ ಯಾವಾಗ್ಲೂ ಒಂದು ಟಾರ್ಚ್ ಇಟ್ಕೊಳ್ಳಿ, ಬಿಕಾಸ್ ಎಮರ್ಜೆನ್ಸಿಗೆ ನಿಮಗೆ ನಮ್ಮ ಹತ್ರ ಎಲ್ಲ ಫೋನ್ ಇರಬಹುದು, ಬಟ್ ಅದ್ರಲ್ಲಿ ಫ್ಲ್ಯಾಶ್ ಲೈಟ್ ಇದೆ ಬಿಡು ಅನ್ನೋಕ್ಕಾಗಲ್ಲ, ಕೆಲವೊಂದ್ಸರಿ ಅದರಲ್ಲೂ ಚಾರ್ಜ್ ಕಮ್ಮಿ ಆಗ್ಬೋದು. ಸೊ ಇನ್ನೊಂದು ಅಡಿಷನಲ್ ಆಗಿ ಸ್ವಲ್ಪ ಜಾಸ್ತಿ ಲೈಟ್ ಬರೋ ಥರದ್ದು ಟಾರ್ಚ್ನ ಇಟ್ಕೊಂಡ್ರೆ ದೊಡ್ಡ ಟಾರ್ಚು ತುಂಬಾ ಅನುಕೂಲ ಆಗುತ್ತೆ. ಎಸ್ಪೆಷಲಿ ಇದು ನಮ್ಮ ಎಕ್ಸ್ಪೀರಿಯನ್ಸ್, ಬಿಕಾಸ್ ನಾವು ಫಾರೆಸ್ಟಿಗೆಲ್ಲ ಹೋದಾಗ ಸ್ಟೇ ಮಾಡಿದಾಗ ಅಲ್ಲಿ ಯೂಶ್ವಲಿ ಸೋಲಾರಿಂದ ವರ್ಕ್ ಆಗುತ್ತೆ ಲೈಟ್ಸ್ ಎಲ್ಲ. ಸೊ ಕೆಲವೊಂದ್ಸರಿ ಕಮ್ಮಿ ಇರುತ್ತೆ, ನಮಗೆ ಕಾಣಿಸೋದಿಲ್ಲ, ಎಲ್ಲರೂ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗಬೇಕು ಅಂತಂದರೆ ನಮಗೆ ಈ ಟಾರ್ಚ್ ತುಂಬಾ ಹೆಲ್ಪ್ ಆಗಿದೆ. ಸೊ ಅದಕ್ಕೋಸ್ಕರ ಆ ಪಾಯಿಂಟ್ ನಿಮಗೆ ಹೇಳ್ತಾ ಇದ್ದೀನಿ. ನಾವು ರೆಸ್ಪಾನ್ಸಿಬಲ್ ಟ್ರಾವೆಲರ್ ಆಗಬೇಕು, ಯಾಕೆ ಅಂದರೆ ನಮ್ಮ ಪರಿಸರನ ಉಳಿಸ್ಬೇಕಾಗತ್ತೆ. ಸೊ ನಾವು ಏನೇ ತೊಗೊಂಡು ಹೋಗಿರ್ತೀವಿ ಐಟಮ್ಸ್ನ, ವಾಪಸ್ ನಾವು ಬಂದು ಸರಿಯಾದ ಜಾಗಕ್ಕೆ ನಾವು ಅದನ್ನು ಡಸ್ಟ್ಬಿನ್ಗೆ ಹಾಕಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಎಲ್ಲರೂ ಒಬ್ಬೊಬ್ಬರು ಕೂಡ ನಾವು ಇದನ್ನು ಫಾಲೋ ಮಾಡ್ತಾ ಹೋದರೆ ನಮ್ಮ ಪರಿಸರದಲ್ಲಿ ಯಾರೋ ಬಂದು ಕ್ಲೀನ್ ಮಾಡಬೇಕು ಅನ್ನೋ ಅಂಥದ್ದಿರಲ್ಲ. ನಾವು ಟ್ರಕ್ಸ್ಗೆಲ್ಲ ಹೋದಾಗ ತುಂಬ ನೋಡ್ತೀವಿ, ಪ್ಲಾಸ್ಟಿಕ್ ಬಾಟಲ್ಸ್ ಇರುತ್ತೆ, ಪೇಪರ್ಸ್ ಇರುತ್ತೆ. ಸೊ ಆ ಥರದ್ದು ಅವಾಯ್ಡ್ ಮಾಡಿದ್ರೆ ನೇಚರಿಗೆ ತುಂಬಾ ಅನುಕೂಲ ಆಗುತ್ತೆ. ಅಲ್ಲಿ ಪ್ರಾಣಿಗಳಿರ್ಬೋದು, ಅದು ತಿಂದು ಅದಕ್ಕೆ ಕೂಡ ಹೆಲ್ತ್ ಇಶ್ಯೂಸ್ ಎಲ್ಲ ಆಗುತ್ತೆ, ಅವಾಗ ತುಂಬಾ ಕಷ್ಟ ಆಗುತ್ತೆ. ಸೊ ಆದಷ್ಟು ನಾವು ರೆಸ್ಪಾನ್ಸಿಬಲ್ ಆಗಿರೋಣ ಪರಿಸರಕ್ಕೆ ಕೂಡ. ಸೊ ನಮಗೂ ಕೂಡ ಅದು ಒಂದು ಒಳ್ಳೆ ಹ್ಯಾಬಿಟ್ ಅಂತ ಅನಿಸುತ್ತೆ. ಇವತ್ತಿನ ಈ ಎಪಿಸೋಡಲ್ಲಿ ಬೇಸಿಕ್ ಟ್ರಾವೆಲ್ಗೆ ಏನೇನು ಐಟಮ್ಸ್ನ ಇಟ್ಕೊಂಡ್ರೆ ಒಳ್ಳೆಯದು ಅನ್ನೋದನ್ನ ನಾನು ತಿಳಿಸ್ಕೊಟ್ಟಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀವಿ. ನಮಸ್ಕಾರ. ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ.